Hello friends, once again welcome back to my channel. Today we are going to learn English alphabet with phonics. Here we will not just read A, B, C. We will learn the sounds of each letter. For example, A says A as in the apple. B says B as in the ball. This phonic methods helps children to read, speak and pronounce English words correctly. So let's start our fun phonics learning journey together. ಹಲೋ ಫ್ರೆಂಡ್ಸ್, ಫೋನಿಕ್ಸ್ ಅಂತ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿರುವ ಅಕ್ಷರಗಳು, ಲೆಟರ್ಸ್ ಮತ್ತು ಅದರ ಒಂದು ಧ್ವನಿಗಳು ನಡುವಿನ ಒಂದು ಸಂಬಂಧವನ್ನು ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಕಲಿಸ್ತೀವಿ ಅಥವಾ ನಾವು ಯಾವ ರೀತಿಯಾಗಿ ಕಲಿಸ್ತೀವಿ ಅನ್ನೋದನ್ನು, ಆ ವಿಧಾನ ಇದೆಯಲ್ಲ, ಅದನ್ನು ನಾವು ಫೋನಿಕ್ಸ್ ಅಂತೀವಿ. ಸೊ ಈ ಅಕ್ಷರ ಧ್ವನಿಯನ್ನು ಗುರುತಿಸಿ ಉಚ್ಚರಿಸಿ ಪದ ಓದಲು ಕಲಿಸ್ತೇವೆ. ಫೋನಿಕ್ಸ್ನ ಒಂದು ಮಹತ್ವ ಏನಪ್ಪ ಅಂತ ಅಂದರೆ, ಇದರಿಂದ ಮಕ್ಕಳಿಗೆ ಸರಿಯಾದ ಉಚ್ಚಾರಣೆ ಬರುತ್ತೆ, ಓದುವ ಆತ್ಮವಿಶ್ವಾಸ ಹೆಚ್ಚುತ್ತೆ, ಹೊಸ ಪದಗಳನ್ನು ಸುಲಭವಾಗಿ ಓದಲು ಸಹಾಯ ಆಗುತ್ತೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಬಹಳ ಕಡಿಮೆ ಆಗುತ್ತೆ. Before start my videos, I just want to tell something about the phonics. Phonics is a method for the teaching reading and writing by connecting spoken sounds. It means phonemes to written letters or group of the letters, helping children decode words by sounding them out and blending sound together. ಸೊ ನನ್ನ ಹಿಂದಿನ ವೀಡಿಯೋಸಲ್ಲಿ ನಾನು 18 ಲೆಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡೋದನ್ನು ಅಂತ ಹೇಳಿದ್ದೀನಿ. ಬಹಳಷ್ಟು ಜನ ಡೈಲಿ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಕಂಟಿನ್ಯೂ ಮಾಡಿ ಸೀರೀಸನ್ನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು ಈ ದಿನ ನಾವು 19ನೇ ಲೆಟರ್ ಆಗಿರುವಂಥ ಎಸ್ ಮೀನ್ಸ್ ಸ್, ಶ್ ಸೌಂಡ್, ಈ 3 ಸೌಂಡಲ್ಲೂ ಸಹ ನಾವು ಯಾವ ರೀತಿಯಾಗಿ ಈ ಒಂದು ಲೆಟರ್ ಪ್ರೊನೌನ್ಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ನೇದಾಗಿ ಎಸ್, ಸ್. ಇಲ್ಲಿ ನೀವು ನೋಡಬಹುದು ಎಸ್ ಅನ್ನೋದನ್ನು ನಾನು ಎಸ್ ಅಂತ ಇಲ್ಲಿ ಬರೆದಿಲ್ಲ, ಸ್ ಅನ್ನೋ ಸೌಂಡ್ ಬರ್ತಾ ಇದೆ, ಸಲಾಡ್ ಅಂತ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನಾವು ಆಲ್ಫಾಬೆಟನ್ನು ಓದ್ತಿರುವಾಗ, ವರ್ಣಮಾಲೆಯನ್ನು ಓದ್ತಾ ಇರುವಾಗ ಎಸ್ ಅಂತ ಹೇಳಿಬಿಟ್ಟು ಹೇಳ್ತೀವಿ, ಹೌದಲ್ವಾ? ABCD ಆ ರೀತಿ ಎಸ್ ಅಂತ ಹೇಳಿಬಿಡ್ತೀವಿ. ಎಸ್ ಅನ್ನೋದನ್ನು ಇಲ್ಲಿ ಎಸ್ ಅನ್ನೋ ಥರನೇ ಸಲಾಡ್ ಅನ್ನಲ್ಲ, ಸ್ ಅನ್ನೋ ಸೌಂಡಲ್ಲಿ ಬರುತ್ತೆ, ಸಲಾಡ್. ಸ್ಯಾಟಿಸ್ಫೈ, ಸ್ಯಾಟಿಸ್ಫೈ. ಬೇಸ್ಮೆಂಟ್, ಪಾಸ್. ಬಾಸ್, ಟಾಸ್ ನೀವು ನೋಡಬಹುದು. ದೆನ್ ಮತ್ತೆ ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ಇನ್ನು ನೆಕ್ಸ್ಟು ಕಂಟಿನ್ಯೂ ಮಾಡೋದಾದರೆ ಸ್ಕೂಲ್. ಇದ್ದಾಗ ಸ್ಕೂಲ್. ಸ್ಕೋರ್, ಎಸ್ಕೇಪ್. ಈ ಮೆಥಡಿಂದ ನಾವು ಮಕ್ಕಳಿಗೆ, ಅಥವಾ ನಾವು ಈ ಫಸ್ಟು ಬೇಸಿಕಲ್ಲಿ ಇಂಗ್ಲೀಷ್ ಕಲಿತಾ ಇದ್ದೀವಿ ಅಂತ ಅಂದರೆ ಈ ಮೆಥಡಲ್ಲಿ ಕಲಿತ್ರೆ ಬಹಳ ಈಸಿಯಾಗಿ ಎಲ್ಲಿ ಬೇಕಾದರೂ ಇಂತಹ ವರ್ಡ್ಸ್ಗಳನ್ನು ಬಂದಾಗ ನಾವು ಈಸಿಯಾಗಿ ಕಾನ್ಫಿಡೆಂಟಾಗಿ ನಾವು ಇದನ್ನು ಓದ್ತೇವೆ. ಓಕೆ, ಸ್ಕಿಲ್, ಸ್ಕಿನ್, ಬ್ಯಾಸ್ಕೆಟ್, ಮಾಸ್ಕ್, ಟಾಸ್ಕ್, ಆಸ್ಕ್. ಮತ್ತೆ ಪದೇ ಒಂದು ಪದನ ಪದೇ ರಿಪೀಟ್ ಮಾಡಿ. ಆಸ್ಕ್, ಟಾಸ್ಕ್, ಸ್ಕ್ ಇದೆ ನೋಡಿ. ದೆನ್ ಜ್ ಸೌಂಡ್, ಯೂಸ್, ವೇಸ್, ಝಾ ಸೌಂಡ್, ಹೂಸ್. ಜ ಅನ್ನ ಜಗ್ಗಲ್ಲ, ಜ ಅಂತ ಇಲ್ಲಿ ಝ ಸೌಂಡ್, ಯೂಸ್, ವೇಸ್, ಹೂಸ್. ಓಕೆ, ನೆಕ್ಸ್ಟ್ SH ಬಂದಾಗ ಬಹಳ ಫ್ರೀಕ್ವೆಂಟ್ಲಿ ಯೂಸ್ ಆಗೋದಂತ ಅಂದರೆ SH, ಶಿ, ಶಲ್, ಶಿಪ್, ಶೇಪ್. ದೆನ್ SH ಅನ್ನೋ ಸೌಂಡೂ ಬರುತ್ತೆ. ಇಂಗ್ಲಿಷ್, ಬ್ರಷ್, ಕ್ರಶ್, ಸ್ಮ್ಯಾಶ್, ಶ್ರೂಪ್. 3 ಲೆಟರ್ ಇದೆ, SHR, ಶ್ರಬ್, ಶ್ರೈನ್, ಶ್ರ್ಯೂಡ್, ಶ್ರೇಯಾ, SL, ಸ್ಲೈಡ್, ಸ್ಲೇವ್, ಸ್ಲಿಮ್, asleep, slip, SM, small, small, smart, smoke, smooth, cosmetic. ಇಲ್ಲೂ ನೋಡಿ, ಮಧ್ಯಕ್ಕೆ ಬಂದಾಗಲೂ ಸಹ, ಸ್ಟಾರ್ಟಿಂಗಲ್ಲ ಮಧ್ಯಕ್ಕೆ ಮಿಡ್ಲಲ್ಲಿ ಬಂದಾಗಲೂ ಸಹ ಆ ಸೌಂಡೇ ಬರ್ತಾ ಇರೋದು, ಕಾಸ್ಮೆಟಿಕ್ಸ್. SN, ಸ್ನೇಕ್, ಸ್ನೇಲ್, ಸ್ನೋ. ನೆಕ್ಸ್ಟ್ SP, ಸ್ಪೆಷಲ್, ಸ್ಪ್ಯಾರೋ, ಗ್ಯಾಸ್ಪ್. ನೋಡಿ ಲಾಸ್ಟಲ್ಲಿ ಬರ್ತಿದೆ, ಗ್ಯಾಸ್ಪ್. GASP, ಗ್ಯಾಸ್ಪ್. ಸ್ಪೀಕ್, ಹಾಸ್ಪಿಟಲ್. ಓಕೆ, ನೆಕ್ಸ್ಟ್ ಸ್ಪ್ರ್. 3 ಲೆಟರ್ ಇದೆ, ಸ್ಪ್ರಿಂಗ್, ಸ್ಪ್ರೆಡ್, ಸ್ಪ್ರೇ, ಸ್ಪ್ರೌಟ್, ಸ್ಪ್ರೇನ್. ನಾನು ಹೆಚ್ಚಾಗಿ
ಒತ್ತು ನಾನು ಈ ಮೂರು ಲೆಟ್ರ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿಬಿಟ್ಟು ಗಮನವಿಟ್ಟು ಕೇಳಿ. ಸ್ಪ್ರೇನ್, ಸ್ಕ್ವಾ, ಸ್ಕ್ವಾ, SQU ಸೇರಿ ಸ್ಕ್ವಾ, ಸ್ಕ್ವಾರ್, ಸ್ಕ್ವಾಶ್, ಸ್ಕ್ವಾರಲ್, ಸ್ಕ್ವೀಲ್. ದೆನ್ ST, ಸ್ಟಾರ್, ಸ್ಟಿಲ್, ಸ್ಟಾರ್, ಎಸ್ಟೇಟ್, estate, east, west, best, best. Then STR, strong, stress, strain, stranger, Australia, stray, Australia. Next STL ಬಂದಾಗ mostly, ನೋಡ್ಬೋದು. mostly, costly. Okay, then SW, swan, swimmer, swift, swim, sweet, switch, ಸ್ವಿಮ್ಮನ್ನು ಸಹ ಬರುತ್ತೆ. ಸೊ ನೀವು ಇನ್ನೂ ಬಹಳಷ್ಟು ವರ್ಡ್ಸ್ಗಳು ಇರುತ್ತೆ. ಯು ಕ್ಯಾನ್ ಚೆಕ್ ಇನ್ ದ ಡಿಕ್ಷನರಿ, ಅಲ್ಲಿ ನೋಡಬಹುದು. ಸೊ ನೆಕ್ಸ್ಟು ಲೆಟರ್ ಬಂದುಬಿಟ್ಟು T, 20th ಲೆಟರ್ T. ಟಿಯ ಬಹಳಷ್ಟು ಪ್ರೊನೌನ್ಸಿಯೇಷನ್ ಇದ್ದಾವೆ. ಥ, ದ. ಇಲ್ಲಿ ಯಾವಾಗ ಬರುತ್ತೆ? ಟೋಟಲ್, ಸೌಂಡ್ ಬರ್ತಿದೆ. ಟೋಟಲ್, ಇಲ್ಲೂ ಟ. ಟೀಚರ್, ನೋಟಿಸ್, ಗೋಟ್, ಟ್ಯೂಟರ್. ದೆನ್ TH ಬಂದಾಗ ಸೌಂಡ್, ದ. ದೆನ್ ದೇರ್, ಅದರ್, ಇದೆ ನೋಡ್ರಿ. ನೀದರ್, ಬ್ರದರ್. ನೆಕ್ಸ್ಟ್ TH ಇದ್ದಾಗ ಕೆಲವೊಮ್ಮೆ ಸೌಂಡು ಸಹ ಬರುತ್ತೆ. ಓಕೆ. ಥ್ಯಾಂಕ್ಸ್, ಮಹಾಪ್ರಾಣಾಕ್ಷರ ಇದೆಯಲ್ಲ, ಆ ಥ್ಯಾಂಕ್ಸ್. ಥಿಯೇಟರ್, ಥೀಫ್. ನಾನು ಪದೇ ಹೇಳ್ತಾ ಇದ್ದೀನಿ. ಒಂದೊಂದು ವರ್ಡ್ಸನ್ನು 3, 4 ಟೈಮ್ಸ್ ರಿಪೀಟ್ ಮಾಡಿ. ಮೌತ್, ಸೌತ್, ಬರ್ತಾ ಇದೆ ನೋಡಿ, ಸೌತ್. ನಾರ್ತ್. ದೆನ್ THR, ಥ್ರೀ. ಥ್ರಿಲ್ ನೋಡಿ, TH ಜೊತೆಗೆ ಜೊತೆಗೆ R ಸೌಂಡು ಸಹ ಕಂಟಿನ್ಯೂ ಆಗಿ ಬರ್ತಾ ಇದೆ. ಥ್ರಿಲ್. ಥ್ರೋನ್, ಥ್ರೆಡ್, ಥ್ರೋಟ್. TION ಬಹಳ ಹೆಚ್ಚು ಬಳಸುವಂಥದ್ದು. TION, ಶನ್. ಓಕೆ. ಆ್ಯಕ್ಷನ್, ನೇಷನ್, ಕಂಡೀಷನ್, ರಿಲೇಷನ್. ಓಕೆ. ನೆಕ್ಸ್ಟ್ ಟೆಲಿವಿಷನ್, ಇನ್ನೂ ಬಹಳಷ್ಟು ಇದೆ. ಓಕೆ. ದೆನ್ TL, ಅಟ್ಲಾಸ್, ಕಟ್ಲರಿ, ಸೆಟಲ್ಮೆಂಟ್. ದೆನ್ TR, ಟ್ರೈ, ಪೆಟ್ರೋಲ್, ಟ್ರಾವೆಲ್, ಟ್ರೈನ್, ಟ್ರೇಡ್, ಅಟ್ರಾಕ್ಟ್. TS, ಬ್ಯಾಟ್ಸ್ ನೋಡಿ, ಬ್ಯಾಟ್ಸ್, ಬೋಟ್ಸ್, ಕ್ಯಾಟ್ಸ್, ಮ್ಯಾಟ್ಸ್. ದೆನ್ TU, ಸೌಂಡ್, ನೇಚರ್. ಸೊ ಬಹಳಷ್ಟು ತದ್ವಿರುದ್ಧವಾದಂತಹ ಈ ಒಂದು ಲೆಟರ್ TU ಬಂದ ತಕ್ಷಣ ಸೌಂಡ್. ಬಹಳ ಜನ ಏನು ಮಾಡ್ತಾರಪ್ಪ ಅಂತಂದರೆ, ನಾವು ಎಷ್ಟೋ ಕಾಮಿಡಿ ರೀಲ್ಸಲ್ಲೂ ನೋಡಿದ್ದೀವಿ, ನಚೂರೆ ಅಂತ ಹೇಳಿಬಿಟ್ಟು ಓದಿದ್ದಾರೆ, ನಟೂರೆ ಅನ್ನೋದರ. ಸೊ ನಟೂರೆಲ್ಲ ವೆನ್ TU ಕಮ್ಸ್, ದ ಸೌಂಡ್ ವಿಲ್ ಬಿ ದ ಸೌಂಡ್. ಓಕೆ. ನೇಚರ್, ಓಕೆ. ಫ್ಯೂಚರ್, ಕ್ರಿಯೇಚರ್, ಸೌಂಡ್. ಓಕೆ. ನಾವು ಫೋನಿಕ್ಸ್ ಜೊತೆಗೆ ಇಂಗ್ಲೀಷನ್ನು ಕಲಿಬೇಕು ಅಂತ ಅಂದರೆ ದ ಬೆಸ್ಟ್ ಥಿಂಗ್ ಈಸ್ ಟು ರಿಪಿಟೇಷನ್ ಆ್ಯಂಡ್ ಪ್ರಾಕ್ಟೀಸಿಂಗ್ ದ ವರ್ಡ್ಸ್ ಮೋರ್ ಆ್ಯಂಡ್ ಮೋರ್. ಓಕೆ. ನಾವೆಷ್ಟು ವರ್ಡ್ಸ್ಗಳನ್ನು ರಿಪೀಟ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟಾಗಿ ನಾವು ಇಂಗ್ಲೀಷನ್ನು ಹೇಳೋದಕ್ಕೆ, ಓದೋದಕ್ಕೆ ಕಲಿತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮೆಂಟಿಂಗ್ ಫಾರ್ ಮೈ ವಿಡಿಯೋಸ್.